ಸಮುದಾಯ ಭವನ ಇಲ್ಲ, ಜಾಗ ಇಲ್ಲ. ಅದಕ್ಕೆ ನಮ್ಮ MP ಸಾಹೇಬರು ಮತ್ತು AC ಸಾಹೇಬರು ಇದಕ್ಕೆ ತುಂಬ ಕೊಟ್ಟು ನಮಗೆ ಜಾಗವನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಸಮಾಜದ ಎಲ್ರಿಗೂ ಒಂದು ಸಂದೇಶ ಹೇಳ್ಬೇಕಂತ, ಎಲ್ಲರೂ ಒಗ್ಗಟ್ಟಾಗಿದ್ದರೆ ಏನಾದರೂ ಮಾಡ್ಬೋದು. ಇವಾಗ ಸಾಹೇಬ್ರ ಹತ್ರ ಹೋಗಿ ಕೇಳಿದ್ರೆ ನಮಗೆ ಇದೆ, ನಮಗೆ ಒಗ್ಗಟ್ಟಾಗಿರ್ಬೇಕಂತ ನೀವು ಎಲ್ರಿಗೂ ಹೇಳ್ಕೊಂಡು ಮತ್ತೆ ಬರುವ ಜಯಂತಿಗೆ ಯಾರು ಫುಲ್ಲಾಗಬೇಕು, ಚೆನ್ನೈ ರಂಗಮಂದಿರ ಫುಲ್ಲಾಗಬೇಕು. ಆಗ ಮಾತ್ರ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ನಾವು ಅಂದ್ಕೊತೀವಿ. ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಇನ್ನೂ ಹೆಚ್ಚಾಗಿ ಜನರನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಬರುವ ಜಯಂತಿಗೆ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕಂತ ನನ್ನ ವಿನಂತಿ ಮಾಡ್ತಾ ಇದ್ದೀನಿ. MP ಸಾಹೇಬರು ಮತ್ತು ಸಹಾಯಕ ಕಮಿಷನರ್ ಅವರು ಇಬ್ಬರು ನಮಗೆ ಒಂದು 2 ಎಕರೆ ಜಾಗವನ್ನು ಮಾಡಿಕೊಡ್ಬೇಕಂತ ನಾನು ಅವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ಎಲ್ಲ ಪಕ್ಷ ಸಮುದಾಯದ ಪರವಾಗಿ. ಮಾತನಾಡುವ ಅವಕಾಶ ಎಲ್ಲ ತಾಲೂಕುಗಳಿಗೂ ಕೂಡ ಇವಾಗ ಬಂಗಾರಪೇಟೆ ತಾಲೂಕಿನಲ್ಲಿ 5 ಗುಂಟೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ. ಇನ್ನು ಬೇರೆ ಎಲ್ಲಿ ಕೊಟ್ಟಿಲ್ಲ, ಯಾವ ತಾಲೂಕಲ್ಲಿ ಕೊಟ್ಟಿಲ್ಲ. ಅದರಿಂದ ಒಂದೊಂದು ತಾಲೂಕಿಗೆ ಒಂದೊಂದು ಆಲೂರು ತಾಲೂಕಲ್ಲಿ ಕೊಟ್ಟಿಲ್ವಲ್ಲ, ಇಲ್ಲ ಬರೀ ಬಂಗಾರಪೇಟೆ ತಾಲೂಕು ಮಾತ್ರ ಒಂದು 5 ಗುಂಟೆ ಜಮೀನು ಕೊಟ್ಟಿದ್ದಾರೆ ಸಮುದಾಯ ಭವನಕ್ಕೆ. ಎಲ್ಲ ತಾಲೂಕುಗಳಲ್ಲೂ ನನಗೆ ನಮ್ಮ ಸಮುದಾಯಕ್ಕೆ ಒಂದು 10 ಗುಂಟೆ ಆದರೂ ಕೊಡಬೇಕು. ಜಿಲ್ಲೆಯಲ್ಲಿ ಒಂದು 2 ಎಕರೆ ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಾನು ಎಲ್ಲರಲ್ಲಿ ನಮ್ಮ ಸಾಹೇಬ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ.